ಸ್ವಾತಂತ್ರ್ಯ ದಿನದ ಇವತ್ತೇನು ಶುಭಾಶಯಗಳನ್ನ ಕೋರ್ಲಿಕ್ಕೆ ಇಚ್ಛಪಡ್ತೇನೆ. 78 ವರ್ಷ ಈಗಾಗಲೇ ಪೂರೈಸಿದ್ದೇವೆ. ಎಲ್ಲ ಮಹನೀಯರು ನಮ್ಮ ಪೂರ್ವಜರ ಒಂದು ಹೋರಾಟದ ಪ್ರತಿಫಲ. 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶವನ್ನು ಆಳ್ವಿಕೆಯನ್ನು ಏನು ಮಾಡಿದ್ರು, ಅವರಿಂದ ಮುಕ್ತಿಗೊಳಿಸಲಿಕ್ಕೆ ಸಾಕಷ್ಟು ಜನ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥದ್ದು ಇವತ್ತು ಒಂದು ದೊಡ್ಡ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಇವತ್ತು ಜೆಪಿ ಭವನದ ಪಕ್ಷದ ಕಚೇರಿಯಲ್ಲಿ 78 ವರ್ಷ ಈಗಾಗಲೇ ನಾವು ಸ್ವಾತಂತ್ರ್ಯವನ್ನು ಏನು ಪೂರೈಸಿದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಫ್ಲಾಗ್ ಅನ್ನು ಹಾಯೆಸ್ಟ್ ಮಾಡುವ ಮೂಲಕ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಎಲ್ಲ ನಮ್ಮ ಭಾರತೀಯನಿಗೂ ಎಲ್ಲ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಶುಭಾಶಯಗಳನ್ನ ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ನ ಒಂದು ಗ್ಯಾರಂಟಿ ವಿಚಾರವಾಗಿ ಪರಾಮರ್ಶೆ ಮಾಡಬೇಕು ಅಂತ ಇಲ್ಲಿನ ಸಚಿವರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದಾರೆ. ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಿಮ್ಮ ವಿಚಾರವಾಗಿ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಮುಖ್ಯಮಂತ್ರಿಗಳ ಹಾದಿಯಾಗೆ, ಉಪಮುಖ್ಯಮಂತ್ರಿಗಳ ಹಾದಿಯಾಗೆ ರಾಜ್ಯದ ಜನತೆಗೆ ಒಂದು ಕಮಿಟ್ಮೆಂಟ್ ಅನ್ನ ಕೊಟ್ಟಿದ್ರು, ಮಾತನ್ನ ಕೊಟ್ಟಿದ್ರು. ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಅವನಿಗೂ ಫ್ರೀ, ಇನ್ನೊಬ್ರಿಗೂ ಫ್ರೀ ಅಂದ್ರು. ಅಲ್ಲಿ ಕಾಕಾ ಪಾಟೀಲು ಕೇಳಲಿಲ್ಲ, ಮಾದೇವಪ್ಪನವರು ಕೇಳಲಿಲ್ಲ, ಈ ರಾಜ್ಯದ ಜನತೆನೂ ಕೇಳಲಿಲ್ಲ. 5 ಗ್ಯಾರಂಟಿ ಕೊಡಿ ಅಂತ. ಈ ಗ್ಯಾರಂಟಿಗಳ ಕಮಿಟ್ಮೆಂಟ್ ಕೊಟ್ಟಂತದ್ದು ಈ ಕಾಂಗ್ರೆಸ್ನ ಪಕ್ಷ, ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು. ಈಗಾಗಲೇ 15 ಬಡ್ಜೆಟ್ನ ಮಂಡನೆ ಮಾಡಿದ್ದಾರೆ. ಅತ್ಯಂತ ಅನುಭವಿಗಳು. ಅವ್ರ ಜೊತೆನಲ್ಲಿ ಪಾಪ ಸಾಕಷ್ಟು ಜನ ಅನುಭವಸ್ಥರಿದ್ದಾರೆ. ಇವತ್ತು ನಾವು ಪ್ರತಿನಿತ್ಯ ನೋಡಿದ್ದೇವೆ ಯಾವ ರೀತಿ ಈ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಒಂದ್ ಕಡೆ ಪೆಟ್ರೋಲು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಇವತ್ತು ಗೈಡೆನ್ಸ್ ವ್ಯಾಲ್ಯೂನ 30% ಏರಿಕೆಯನ್ನು ಮಾಡಿರುವಂಥದ್ದು. ಇವೆಲ್ಲವನ್ನು ಇವತ್ತು ಏರಿಕೆ ಮಾಡುವ ಮೂಲಕ ಅದೇ ಎಲ್ಲ ಎಕ್ಸೈಸ್ದು ಎಲ್ಲವೂ ಕೂಡ ಇವತ್ತು ಬೆಲೆ ಏರಿಕೆ ಆಗಿದೆ. ಇವತ್ತು ಹಾಲಿನ ದರ, ಇವತ್ತು ಪ್ರೋತ್ಸಾಹ ಧನದ ಬಗ್ಗೆ ಇವತ್ತು ಇಲ್ಲಿವರೆಗೂ ರೈತರಿಗೆ ಸಿಕ್ಕಿಲ್ಲ. ಆದರೆ ಹಾಲಿನ ದರ ಏರಿಕೆ ಮಾಡ್ಕೊಂಡಿದ್ದಾರೆ. ಆದರೆ ಯಾವುದೇ ರೀತಿ ಪ್ರೋತ್ಸಾಹ ಧನದಲ್ಲಿ ಇವತ್ತು ರೈತರುಗಳು ಅನುಭವಿಸ್ತಾ ಇರತಕ್ಕಂಥ ಸಂಕಷ್ಟ. ಇವತ್ತು ನಮ್ಮ ರಾಜ್ಯ ಬಹಳ ಸಂಪತ್ಭರಿತವಾದಂಥ ಒಂದು ರಾಜ್ಯ. ಹತ್ತತ್ರ 3.5 ಲಕ್ಷ ಕೋಟಿ ಇವತ್ತು ನಮ್ಮ ರಾಜ್ಯದ ಬಡ್ಜೆಟ್ ಇದೆ. ಸಾಕಷ್ಟು ತೆರಿಗೆ ಮೂಲಕ ಕಟ್ತಕ್ಕಂಥ ಈ ರಾಜ್ಯದ ಜನತೆಯ ಒಂದು ಹಣ ಇವತ್ತು ಯಾವ ರೀತಿ ದುರ್ಬಳಕೆ ಆಗ್ತಾ ಇರ್ತಕ್ಕಂಥದ್ದನ್ನ ಎಲ್ಲವನ್ನೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ, ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪಾದಯಾತ್ರೆಯನ್ನ ಮಾಡಿದ್ವು. ಒಂದ್ ಕಡೆ ವಾಲ್ಮೀಕಿ ನಿಗಮಕ್ಕೆ ಸೇರಿರ್ತಕ್ಕಂಥ ಹಣವನ್ನ 187 ಕೋಟಿ ರೂಪಾಯಿ ವರ್ಗಾವಣೆಯನ್ನ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಮುಂದೆ ಇರತಕ್ಕಂಥ ವಿಚಾರ. ಜೊತೆಯಲ್ಲಿ ಇವತ್ತು ಮೂಡ ಒಂದ್ ಕಡೆ ಹಣ, ಇವತ್ತೇನು SC ST ಸಮುದಾಯಗಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ. ಒಂದ್ ಕಡೆ SCP TSP ವರ್ಕ್ ಅಲ್ಲಿ 25,000 ಕೋಟಿ, ಅಲ್ಲೂ ಕೂಡ ಇವತ್ತು ವ್ಯತ್ಯಾಸಗಳು ಕಂಡು ಬಂದಿರತಕ್ಕಂಥದ್ದು. ಇವತ್ತು ಕೇಳಿದ್ರೆ ಗ್ಯಾರಂಟಿಗಳನ್ನು ಕೂಡ ಇವತ್ತು ಕಳೆದ ಚುನಾವಣೆ ಟೈಮಲ್ಲಿ ಧಮಕಿಯನ್ನು ಹಾಕ್ತಾರೆ. ಇದೇ ರಾಜ್ಯ ಸರ್ಕಾರ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲ್ಲದೆ ಹೋದಲ್ಲಿ ಏನು ತರಾತುರಿಯಲ್ಲಿ ಫಲಾನುಭವಿಗಳು ಅಂತಕ್ಕಂಥ ಸಭೆಯನ್ನ ಮಾಡಿದ್ರು. ಆ ಸಭೆ ಮೂಲಕ ರಾಜ್ಯದ ಹೆಣ್ಣು ಮಕ್ಕಳಿಗೆ, ರಾಜ್ಯದ ಜನತೆಗೆ ಒಂದು ರೀತಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಯಾವ ಕಾರಣಕ್ಕೂ ನೀವು ನಮ್ಮ ಸಂಸದರನ್ನ ಆಯ್ಕೆ ಮಾಡದೆ ಹೋದ್ರೆ ಗ್ಯಾರಂಟಿಗಳನ್ನ ರದ್ದು ಮಾಡ್ತೇವೆ ಅಂದ್ರು. ಗ್ಯಾರಂಟಿಗಳು ಈಗಾಗಲೇ ಯಾರಿಗೂ ಮುಟ್ತಾ ಇಲ್ಲ. ಇದನ್ನ ಮತ್ತೆ ಯಾವ್ಯಾವ ರೀತಿ ಮೊನ್ನೆ ದಿನ ಈಗಾಗಲೇ ನೀವು ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ? ಪರಾಮರ್ಶೆ ಮಾಡ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ಬ್ಲಾಕ್ ಮೇಲ್, ಗ್ಯಾರಂಟಿಗಳ ಮೂಲಕ ಬ್ಲಾಕ್ ಮೇಲ್ ಮಾಡುವಂತ ರಾಜಕಾರಣ ನಡೀತು ಅಂತೀರಾ ಮತದಾರರ ಮೇಲೆ, ಜನರ ಮೇಲೆ? ಇದು ಬಹಳ ಸ್ಪಷ್ಟ. ಇವತ್ತು ಗ್ಯಾರಂಟಿಗಳು ಕೊಡು ಅಂತಕ್ಕಂಥದ್ದು ಈ ರಾಜ್ಯದ ಜನತೆ ಯಾರು ಕೂಡ ಅಪೇಕ್ಷೆ ಇಟ್ಕೊಂಡಿರಲಿಲ್ಲ. ಕೊಡ್ತೀನಿ ಅಂತಕ್ಕಂಥ ಕಮಿಟ್ಮೆಂಟ್ ಅನ್ನ ಕೊಟ್ಟ ಮೇಲೆ ಆ ಕಮಿಟ್ಮೆಂಟ್ ಪ್ರಕಾರವಾಗಿ, ಮಾತಿನ ಪ್ರಕಾರವಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಇನ್ನೊಂದ್ ಕಡೆ ಈಗ TB ಡ್ಯಾಮ್ ವಿಚಾರವಾಗಿ 3-4 ಜಿಲ್ಲೆಗಳಿಗೆ ಮುಂದಿನ ರೈತರುಗಳು ಬೆಳೆ ಬೆಳೆದ ಪರಿಸ್ಥಿತಿ ಆಗಿದೆ. ಒಂದ್ ಕಡೆ ಅಧಿಕಾರಿಗಳು ತಪ್ಪಲ್ಲ ಅಂತಾರೆ, ಬೇರೆ ಬೇರೆ ರೀತಿಯಾಗಿ
ಈಗ ಕೇವಲ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ಒಂದು ಕಡೆ ಆಂಧ್ರ, ಒಂದು ಕಡೆ ತೆಲಂಗಾಣ, ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾಗಿ ನಮ್ಮ ರೈತಾಪಿ ವರ್ಗಕ್ಕೆ ಒಂದು ಕಡೆ ಇರಿಗೇಷನ್ಗಿರ್ಬೋದು, ಒಂದು ಕಡೆ ಇಂಡಸ್ಟ್ರಿಯಲ್ ಪರ್ಪಸ್ಗಿರ್ಬೋದು, ಒಂದು ಕಡೆ ಕುಡಿಲಿಕ್ಕೆ ಇವತ್ತು ಏನು 105 TMC ನೀರನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು TB ಡ್ಯಾಮ್ನಲ್ಲಿ ಹತ್ತತ್ರ 103 TMC ಸಂಗ್ರಹ ಆಗಿರ್ತಕ್ಕಂಥದ್ದು. ಏನು ಗೇಟ್ ನಂಬರ್ 19ರಲ್ಲಿ ಇವತ್ತು ಗೇಟು ಒಂದು ರೀತಿ ಬೀಗ ಓಪನ್ ಆಗಿ ಚೈನ್ ಕಟ್ಟಾಗಿ ಇವತ್ತು 27 TMC ಓವರ್ಫ್ಲೋ ಆಗಿ ಹರಿದು ಹೊಟ್ಟೋಗಿದೆ. ಇವತ್ತು 1 TMC ಇವತ್ತು ಹತ್ತತ್ರ 2800 ಕೋಟಿ ಲೀಟರ್ ಇವತ್ತು ನೀರು ಹಾನಿಯಾಗಿರ್ತಕ್ಕಂಥದ್ದು 1 TMCಗೆ. ಅಂದರೆ 27 TMC ಅಂದರೆ ನೀವು ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಇವತ್ತು ಹಾನಿಯಾಗಿದೆ ಅನ್ನೋದು. ಇನ್ನೊಂದು ಕಡೆ ಈಗ ಮತ್ತೆ ಗೇಟನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದಾದರೆ ಈಗ ಟೆಕ್ನಿಕಲ್ ಸಮಿತಿಯನ್ನು ಏನು ರಚನೆ ಮಾಡಿದ್ದಾರೆ ಅವರು ಹೇಳಿರುವ ಪ್ರಕಾರ ಹತ್ತತ್ರ 55 TMCವರೆಗೂ ಆ ನೀರನ್ನು ಇವತ್ತು ಖಾಲಿಯನ್ನು ಮಾಡಿ ತದನಂತರ ಇವತ್ತು ಗೇಟನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ, ಇಲ್ಲಾಂದರೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ಮತ್ತೆ ಏನಾದ್ರು ನೀರು ಬಿಟ್ಟಂಥ ಸಂದರ್ಭದಲ್ಲಿ ನೀವೇ ಹೇಳ್ದಂಗೆ 3-4 ಜಿಲ್ಲೆಗಳ ರೈತರುಗಳು ಇವತ್ತೇನು ಬೆಳೆಯನ್ನು ಬೆಳೆದಿದ್ದಾರೆ ಆ ಬೆಳೆ ನಾಶವಾಗ್ತಕ್ಕಂಥದ್ದು ಕೂಡ ಇವತ್ತು ನಾವು ನೋಡ್ಬೋದು. ಇವೆಲ್ಲವನ್ನು ಕೂಡ ಸೂಕ್ತವಾದಂಥ ಕ್ರಮವನ್ನು ತಗೊಂಡು ರಾಜ್ಯ ಸರ್ಕಾರ ಅಧಿಕಾರಿಗಳು ರೈತರ ಬೆಳೆಗಳಿಗೆ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಯಾವುದೇ ನಷ್ಟ ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕೋ ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ ಒತ್ತಾಯ ಮಾಡ್ತೇವೆ. ಚಾಮುಂಡಿ ತಾಯಿ ಮಡಿಲಿಗೆ ಕೈ ಹಾಕಿದ್ದಾರೆ. ಚಾಮುಂಡಿ ತಾಯಿ ಮಡಿಲಿಗೆ ಕೈ ಹಾಕಿದ್ದಾರೆ. ಅದ್ರ ಬಗ್ಗೆ ಅವರೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.